ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲದೆ ಭಾರಿ ಸಂಕಷ್ಟ ಅನುಭವಿಸುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಬಸ್ ಇಲ್ಲದೆ ಟ್ರ್ಯಾಕ್ಟರ್ ಏರಿ ಶಾಲೆಗೆ ಪ್ರಯಾಣ ಮಾಡುವಂತ ಪರಿಸ್ಥಿತಿ ಇದೆ. ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲ, ಹಾಗಾಗಿ ಈ ರೀತಿಯೇ ಸಮಸ್ಯೆ ಆಗ್ತಾ ಇದೆ. ಬಸ್ ಇಲ್ಲದೆ ಟ್ರ್ಯಾಕ್ಟರ್ ಏರಿ ಶಾಲೆಗೆ ಹೋಗುವಂತ ಪರಿಸ್ಥಿತಿ ಎದುರಾಗಿದೆ. ಜೀವದ ಹಂಗನ್ನ ತೊರೆದು ಟ್ರ್ಯಾಕ್ಟರ್ ಹತ್ತಾ ಇರುವಂತದ್ದು ವಿದ್ಯಾರ್ಥಿನಿಯರು. ರಾಯಚೂರಿನ ಯರಗುಂಟ ಗ್ರಾಮದಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಇದು. ಹೇಗಿದೆ ನೋಡಿ ಪರಿಸ್ಥಿತಿ. ಶಕ್ತಿ ಯೋಜನೆಯಿಂದ ಬಸ್ ಸೌಕರ್ಯಕ್ಕೆ ಕತ್ತರಿ ಆಗಿದೆ ಅಥವಾ ಕತ್ತರಿ ಬಿದ್ದಿದೆ ಅಂತೇಳಿ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲದೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ರಾಯಚೂರಿನ ಯರಗುಂಟ ಗ್ರಾಮದಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಶಕ್ತಿ ಯೋಜನೆಯಿಂದಾಗಿ ಇದೆಲ್ಲವೂ ಕೂಡ ಸಮಸ್ಯೆ ಆಗ್ತಾ ಇದೆ. ಶಕ್ತಿ ಯೋಜನೆಯಿಂದಾಗಿ ಬಸ್ಗಳ ಕೊರತೆ ಇದೆ. ಇರುವಂತ ಬಸ್ಗಳು, ಆ ಬಸ್ಸಲ್ಲಿ ಎಲ್ಲ ಮಹಿಳೆಯರು ಓಡಾಟವನ್ನ ಮಾಡ್ತಾ ಇದ್ರೆ ಬಿಟ್ರೆ ಮಕ್ಕಳಿಗೆ ವ್ಯವಸ್ಥೆ ಇಲ್ಲ. ವಿದ್ಯಾರ್ಥಿಗಳು ಹೋಗುವಂತ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಬಸ್ಸಲ್ಲಿ ನೋಡ್ತಾ ಇದ್ರಿ ಶಾಲೆಯ ಮಕ್ಕಳ ಪರಿಸ್ಥಿತಿ ಹೇಗಿದೆ ಶಕ್ತಿ ಯೋಜನೆಯಿಂದಾಗಿ ಅಂತ. ವಿದ್ಯಾರ್ಥಿನಿಯರು ಆ ಟ್ರ್ಯಾಕ್ಟರ್ ಅನ್ನು ಹತ್ತಿ ಹೋಗ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಇಲ್ಲ. ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಇದ್ರೂ ಕೂಡ ಆ ಬಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಎಲ್ಲ ಮಹಿಳೆಯರು ಇರ್ತಾರೆ ಆ ಬಸ್ಸಲ್ಲಿ. ಫ್ರೀ ಬಸ್ನಿಂದ ಆಗಿರುವಂತಹ ಎಫೆಕ್ಟ್ಗಳು ಇದೆಲ್ಲವೂ ರಾಯಚೂರಿನ ಯರಗುಂಟ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದೆ. ಪಾಪ ಟ್ರ್ಯಾಕ್ಟರ್ ಪುಣ್ಯಾತ್ಮ ಕರ್ಕೊಂಡು ಹೋಗ್ತಾ ಇದ್ದಾನೆ ಸರಿಯಾದ ಸಮಯಕ್ಕೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ಥಳೀಯರಾಗಿರುವಂತಹ ರಂಗನಾಥ್ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನು ಬಸ್ಗಳ ಸಮಸ್ಯೆನಾ ಅಥವಾ ಹೇಗೆ? ಯಾಕೆ ಈ ಪರಿ ಟ್ರ್ಯಾಕ್ಟರ್ ಮುಖಾಂತರ ಮಕ್ಕಳು ಹೋಗುವಂತ ಪರಿಸ್ಥಿತಿ ಬಂದಿದೆ ಅಲ್ಲಿ ಅಂತ? ಸರ್ ಇದು ಈಗಿನ ಸಮಸ್ಯೆ ಅಲ್ಲ ಸರ್. ಸುಮಾರು 3 ತಿಂಗಳಿಂದ ಸೇಮ್ ಇದೇ ಸಮಸ್ಯೆ ಇದೆ ಸರ್. ಇದು ಶಾಲೆ ಪ್ರಾರಂಭ ಆದ್ಮೇಲೆ ಅಂತೂ ಈ ಸಮಸ್ಯೆ ಹೆಚ್ಚಾಗ್ಬಿಟ್ಟೆ ಸರ್. ಇದು ಈಗ ರಾಯಚೂರಿನಿಂದ ನಮ್ಮ ಡೊಂಗರಾಂಪುರಿಗೆ, ರಾಯಚೂರಿನಿಂದ ನಮ್ಮ ಕೊಟ್ಟಗುಂದಕ್ಕೆ ಬಸ್ಗಳು ಬರೋದು ಸರ್. ಆದ್ರೆ ಇಲ್ಲಿ ನಮ್ಮ ಸಗಂಕುಂಟದಲ್ಲಿ ಒಂದು ಪ್ರೌಢಶಾಲೆ ಇದೆ ಸರ್. ಆ ಪ್ರೌಢಶಾಲೆಗೆ ಈ ಕೊಟ್ಟಗುಂದದಿಂದ, ಮಾವನದೊಡ್ಡಿಯಿಂದ, ಯರಗುಂಟದಿಂದ, ಆ ಕಡೆ ಪಲ್ಕಂದೊಡ್ಡಿಯಿಂದ, ಶಾಖವಾದಿಯಿಂದ, ಗಣಮೂರ್ನಿಂದ ಈ ಮಕ್ಕಳು ಸಗಂಕುಂಟ ಶಾಲೆಗೆ ಹೋಗ್ಬೇಕು ಸರ್. ಹೋಗ್ಬೇಕಾದ್ರೆ ಇವ್ರಿಗೆ ಬಸ್ಗಳೇ ಗೊತ್ತಿಲ್ಲ ಸರ್. ಸುಮಾರು ಇಲ್ಲಿಗೊಂದು ಈ ಒಂದು 15 ದಿನದಲ್ಲಂತೂ ಈ ಡೊಂಗರಾಂಪುರಿಗೆ ಒಂದು ಬೆಳಿಗ್ಗೆ ಬಂದಿದ್ದು ರಾತ್ರಿ ಬಂದಿದ್ದು ಬೆಳಿಗ್ಗೆ ಸರ್. ಈ ಮಕ್ಕಳ ಪರಿಸ್ಥಿತಿ ಅಂತೂ ಹೇಳ್ತಾರೆ ಸರ್. ಆಕ್ಚುಲಿ ಈಗಾಗಲೇ ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಟ್ಟು ಡಿಸಿ ಅವರಿಗೆ, ಅಂದ್ರೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೂ ಮತ್ತು ಡಿಟಿ ಅವರಿಗೂ ಮುಖತಃ ಫೇಸ್ ಟು ಫೇಸ್ ಮಾತಾಡಿ ಮಕ್ಕಳು ಕೂಡ ಪ್ರತಿಭಟನೆ ಮಾಡ್ತಿದ್ರು ಸಹ ಕೇಳಿದ್ರು ಸರ್. ಕೊನೆಗೆ ನಮ್ಮ ಶಾಸಕರು ಕೂಡ ಹೇಳ್ತಿದ್ರು ಸರ್. ನಮ್ಮ ಶಾಸಕರ ಮಾತುಗಳು ಬೇರೆ ಸಿಗಲಿಲ್ಲ ಸರ್ ಅಲ್ಲಿ. ಈ ಕೊನೆಗೆ ಎಲ್ಲ ಬೇಸತ್ತು ನೋಡ್ತಾ ಇದ್ರೆ ನಿನ್ನೆ ಶರಣ್ ಪ್ರಕಾಶ್ ಪಾಟೀಲ್ ಸಹ ಫೇಸ್ ಟು ಫೇಸ್ ಭೇಟಿಯಾಗಿ ಕೊಟ್ಟಿವಿ ಸರ್. ಈ ಸಮಸ್ಯೆ ಪರಿಹಾರ ಆಗಲ್ಲ ಸರ್. ಇಲ್ಲಿ ಇವ್ರು ಕೇಳ್ಬಿಟ್ರೆ ಇಲ್ರಿ ಬಸ್ಗಳು ಇರಲ್ಲ ಅಂತ ಹೇಳ್ತಾರೆ. ನಮ್ಮ ಮಕ್ಕಳು ಫೋನ್ ಮಾಡಿ ನಿಮ್ಗೇನ್ ಬೇಕಾದ್ರೆ ನಿಮ್ಗೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇರೋದು ಈ ಗ್ಯಾರಂಟಿ ಯೋಜನೆಯಿಂದನ, ಶಕ್ತಿ ಯೋಜನೆಯಿಂದಾಗಿ ಈ ರೀತಿ ಸಮಸ್ಯೆ ಆಗ್ತಿದೆ ಅಂತ ಅನ್ಸುತ್ತಾ? 100% ಸರ್ ಇದು. ಯಾಕಂದ್ರೆ ಬಿಚ್ಚಿ ಬಾಗಿ ಕೊಡ್ಬೇಕಲ್ಲ ಇವ್ರಿಗೆ. ಈ ಬಿಚ್ಚಿ ಬಾಗಿ ಕೊಟ್ಟು ನಾವು ಕೇಳಕತ್ತೀವಿ ಸರ್. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ವಂಚಿತರಾಗ್ತಿದ್ವಿ ಸರ್ ನಾವು. ನನ್ನ ಮಕ್ಕಳು ಸರ್ ಈಗ ಒಂದು ವಿಷಯದಿಂದ ನಮ್ಮ ಮಕ್ಕಳು ಇದು ಯರಗುಂಟದಿಂದ ಡೊಂಗರಾಂಪುರ ಬರ್ಬೇಕಾದ್ರೆ ಒಂದ್ ಕಡೆ ಚಿರತೆ ಎಲ್ಲ ಈಗಿಲ್ಲ, ಚಿರತೆ ಬಂದು ಹೋಯ್ತು. ಎಲ್ಲಿ ಚಿರತೆ ಬಂದು ಜೀವ ಕಾಯಿಲೆಗೂ ಓಡಾಡ್ತಾರೆ ಸರ್ ಮಕ್ಕಳಿಗೆ. ಇಂಥ ದುಸ್ಥಿತಿ ಸರ್ ನಮ್ದು. ಎಲ್ಲಿ ಯಾರಿಗೆ ಹೇಳ್ಕೊಳ್ಬೇಕು ಸರ್ ಇದನ್ನ? ದಯವಿಟ್ಟು ಈ ಗ್ಯಾರಂಟಿ ಬಂದ್ಬಿಟ್ಟು ನಮ್ಗೆಲ್ಲ ಜೀವಕ್ಕೆ ಗ್ಯಾರಂಟಿ ಇದೆ ಸರ್ ನಮ್ಮ ಮಕ್ಕಳಿಗೆ. ನಿನ್ನೆ ರಾತ್ರಿ ಸ್ಥಳೀಯ ಶಾಸಕರು ಅಧಿಕಾರಿಗಳ ಗಮನಕ್ಕೆ ಬಂದ್ರು ಕೂಡ ಏನ್ ಯೂಸ್ ಆಗ್ತಿಲ್ವಾ ಹೇಗೆ ಅಂತ ಹೇಳಿ ಏನಾದ್ರು ಮಾತನಾಡಿದ್ರೆ ಈ ಬಗ್ಗೆ? ಇಲ್ಲ ಸರ್. ಅಲ್ಲ, ನೀವು ಏನಾದ್ರು ಅಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ, ಶಾಸಕರಿಗೆ ಮನವಿ ಮಾಡಿದಾರಾ ಇಲ್ಲ ಅಂತ ಹೇಳಿ ಈ ಪರಿಸ್ಥಿತಿ ನೋಡಿ? ಸರ್ ಈಗ ನಾನು ಈಗ ಮನವಿ ಮಾಡಿದ್ದನ್ನ ಸರ್ ಬೇಕಾದ ತಮಗೆ ತೋರಿಸ್ತೀನಿ ಸರ್. ಈಗಲ್ಲ ಈಗಲೂ ಹಾಕಿದ್ದೀನಿ. ಒಂದು 3 ದಿನದ ಹಿಂದೆ ಒಂದು 8 ದಿನದಿಂದ ಹಾಕಿದ್ದೀನಿ ಸರ್. ಅದಕ್ಕೆ 15 ದಿನ ಮುಂಚೆ ಮಕ್ಕಳ ಕರ್ಕೊಂಡು ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡಿದ್ದೀನಿ ಸರ್ ನಾನು. ನಮ್ಮ ರೈತ ಸಂಘಟನೆಯಿಂದ ಮತ್ತೆ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಸ್ಟ್ರೈಕ್ ಮಾಡಿದ್ದೀನಿ ಸರ್. ಸ್ಟ್ರೈಕ್ ಮಾಡಿಸಿ ನಮಗೆ ಸ್ಪಂದನೆ ಇದೆ ಸರ್. ಅವ್ರೇನಂತಾರೆ ಡಿಟಿ ಅವರು, ಸರ್ ನಾವು ಒಬ್ಬನಿದ್ದೀನಿ, ನನಗೆ 4 ಡ್ಯೂಟಿ ಕೊಟ್ಬಿಟ್ರೆ ಯಾವ ಡ್ಯೂಟಿ ಅಂತ ಮಾಡಿ ನಾನು 2 ತಿಂಗಳ ರಿಟೈರ್ಮೆಂಟ್ ಆಗ್ಲಕ್ಕ ನನಗ ಒಬ್ಬನಿಗೆ 4 ಪ್ರಮಾಣಗಳು ಕೊಟ್ಟಾಗ ನನಗೂ ನಾನೊಬ್ಬ ಮನುಷ್ಯ ಸರ್ ಅವ್ರು ತೋಳ್ಕೊಟ್ರು ಸರ್. ಯಾರು ತಪ್ಪ ಅಂತ ಹೇಳ್ತೀವಿ ಸರ್. ಈಗ ಒಂದ್ಸಲ ನಮ್ಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಿಡ್ಡಿವಾದ ಅಂತ ಹೆಣ್ಮಕ್ಳು ಕೊಟ್ಬಿಟ್ರು. ಈಗ ನಮ್ಮ ಡಿ ಕೆ ಶಿವಕುಮಾರ್ ಮಕ್ಕಳಿಗೆ ಫ್ರೀ ಅಂತ ಕೊಟ್ಬಿಟ್ಟು ಬಸ್ ಅಂತ ಹೇಳ್ಬಿಟ್ಟು ಸರ್. ಇದು
ಒಂಥರ ಒಂದು ಬೇಸರ್ತಕ್ಕಂಥ ವ್ಯವಸ್ಥೆ ಸರ್ ಇದು. ಓಕೆ, ಥ್ಯಾಂಕ್ ಯು ರಂಗನಾಥ್ ಸರ್. PNS ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನಾವಂತೂ ಇಲ್ಲಿಗೆ ಅಂತೂ ಬಿಡೋಲ್ಲ, ಆದಷ್ಟು ಬೇಗ ಆ ಮಕ್ಕಳಿಗೆ ಬಸ್ ಸಿಗುವಂಥ ವ್ಯವಸ್ಥೆ ಖಂಡಿತ ನಿಮ್ಮ PNS ವಿಸ್ತಾರ ನ್ಯೂಸ್ ಮಾಡುತ್ತೆ. ನೋಡಿ, ಎಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ, ಜಂಪಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ದೊಡ್ಡ ಅನಾಹುತ ಆಗ್ತಾ ಇತ್ತು ಅಲ್ಲಿ. ಪಾಪ ಪುಣ್ಯಾತ್ಮ ಕರ್ಕೊಂಡು ಹೋಗ್ತಾ ಇದ್ದಾನೆ ಟ್ರ್ಯಾಕ್ಟರ್.